ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 7 ಡಿಸೆಂಬರ್ 2025 ನಡೆದಂತಹ ಕರ್ನಾಟಕ TET ಪರೀಕ್ಷೆಯ ಫಲಿತಾಂಶವನ್ನು ಹೇಗೆ ನಿಮ್ಮ ಮೊಬೈಲ್ನಲ್ಲಿನೇ ನೋಡುವುದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡಿ ಹಾಗೆ ಸರ್ಚ್ ಬಾರ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕಾಣ್ತಿರುವ ಹಾಗೆ ಈ ಒಂದು ಸ್ಕೂಲ್ ಎಜುಕೇಷನ್ .karnataka.gov.in ಅಂತ ಏನಿದೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ಏನು CA ಇದೆ ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ, ಅಥವಾ ಈ ಒಂದು 3 ಅಡ್ಡ ಗೆರೆಗಳು ಇರುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿರುವಂತಹ CA ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ನೀವು ಇಲ್ಲಿ KARTET 2025 ರಿಸಲ್ಟ್ಸ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕಾಣ್ತಿರುವ ಹಾಗೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಅಂಕಪಟ್ಟಿ ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಓಕೆ, ನೋಡ್ಬೋದು ಇಲ್ಲಿ ಈ ಒಂದು ರಿಸಲ್ಟ್ ಕ್ವಾಲಿಫೈಡ್ ಅಂತ ಬಂದಿದೆ. ಅಂದರೆ ನೀವು ಏನಾದರೂ 2A 2B 3A 3B ಓಕೆ ಈ ಒಂದು ಕ್ಯಾಟಗರಿಗೆ ಸೇರಿದರೆ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಕ್ವಾಲಿಫೈ ಆಗಲಿಕ್ಕೆ ಅಂತಂದರೆ, ಈ ಒಂದು ನೋಟಿಫಿಕೇಷನಲ್ಲಿನೇ ಕೊಟ್ಟಿರುವ ಹಾಗೆ 90 ಅಂಕಗಳನ್ನ ನೀವು ತೆಗೆದುಕೊಂಡಿರಬೇಕು. 150ಕ್ಕೆ 90 ಅಂಕಗಳನ್ನ ತೆಗೆದುಕೊಂಡಿರಬೇಕು. ಓಕೆ, ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಪ್ರವರ್ಗ 1 ಈ ಒಂದು ಕ್ಯಾಟಗರಿಗೆ ಮತ್ತು ವಿಶೇಷ ಚೇತನ ಅಥವಾ ದಿವ್ಯಾಂಗ ಕ್ಯಾಟಗರಿಗೆ ನೀವು ಸೇರಿದ್ದರೆ 82.5 ಅಂತಂದರೆ 83 ಅಂಕಗಳನ್ನ ತೆಗೆದುಕೊಳ್ಬೇಕು ಈ ಒಂದು ಪರೀಕ್ಷೆಯಲ್ಲಿ ನೀವು ಕ್ವಾಲಿಫೈ ಆಗಲು. ಓಕೆ, ಒಂದು ವೇಳೆ ನಿಮ್ಮ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದ್ರೂ ಪ್ರಶ್ನೆಗಳನ್ನ ಡಿಲೀಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡಿದರೆ ಅವಾಗ 149ಕ್ಕೆ ಈ ಒಂದು ಪರ್ಸೆಂಟೇಜನ್ನು ಮಾಡ್ತಾರೆ. ಓಕೆ, ಸೊ 149ಕ್ಕೆ 60% ಮಾಡ್ತಾರೆ. ಓಕೆ, ಅದೇ ರೀತಿಯಾಗಿ ಎಷ್ಟು ಪ್ರಶ್ನೆಗಳು ಡಿಲೀಟ್ ಆಗಿರುತ್ತೆ ಹಾಗೆ ಅದಕ್ಕೆ ಏನು 60% ಮಾಡಿ ಆ ಒಂದು ಅಂಕಗಳನ್ನ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತೇಳಿ ಕನ್ಫರ್ಮ್ ಮಾಡ್ತಾರೆ. ಓಕೆ, ಸೊ ಯಾರದೆಲ್ಲ ಈ ಒಂದು ಕರ್ನಾಟಕ TET ಪರೀಕ್ಷೆ ಕ್ವಾಲಿಫೈ ಆಗಿದ್ದೀರಾ, ಸೊ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಯಾರೆಲ್ಲ ಕ್ವಾಲಿಫೈ ಆಗಿಲ್ಲ ಅವರು ಏನು ಬೇಜಾರು ಪಡೆದುಕೊಳ್ಳುವಂತಹ ಏನು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಈ ಒಂದು CTET ಓಕೆ ಸೆಂಟ್ರಲ್ TET ಎಕ್ಸಾಮನ್ನು ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿರ್ತೀರಾ. ಸೊ ಈ ಒಂದು ಎಕ್ಸಾಮ್ ಯಾವಾಗಿದೆಯಪ್ಪ ಅಂತಂದರೆ ಸಂಡೇ ಇದೆ. ಓಕೆ, ಸಂಡೇ ಫೆಬ್ರವರಿ 8 2026 ಇದೆ. ಓಕೆ, ಸೊ ಈ ಒಂದು ಪರೀಕ್ಷೆಗೆ ಒಂದು ಚೆನ್ನಾಗಿ ಸಿದ್ಧತೆಯನ್ನು ನಡೆಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.